ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಸರ್ವಜನರೇ, ನಿಮಗೆಲ್ಲರಿಗೂ ಒಂದು ವರ್ಷದಲ್ಲಿ ಬೈಬಲ್ ಈ ಸಂಚಿಕೆಗೆ ಸ್ವಾಗತ. ವೆಲ್ಕಮ್ ಯು ಆಲ್ ಮೈ ಡಿಯರ್ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಎಸ್ಪೆಷಲಿ ಫಾರ್ ದ ಎಪಿಸೋಡ್ ಆಫ್ Bible in a year. Today we will be reflecting on the book of Genesis chapters 43-44, book of Job chapters 35-36, and book of Proverbs chapter 4 verses 9-19. Yes, my dear friends, coming back to the book of Genesis chapter 43 and 44, we see the story of Joseph and his brothers going to the land of Egypt to buy the food. And chapter 44, we see Job tests his brothers, especially placing silver cup in the bag of Benjamin, and he wanted to know their sincerity of the heart. Yes, when we see these chapters, we see three key themes. Firstly, Joseph's testing his brothers, and here by knowing the character of the brothers, whether they have changed or not, or else they will continue the same character that when they sold Joseph to the slavery in Egypt. And secondly, brotherly love. Judas, that is one of the brothers, that is Judah, was willing to take responsibility for the theft of the silver cup which was found in the bag of Benjamin. And thirdly, we see God's providence, where God did not abandon Joseph and his brothers. Though there was a mistake, or though they sinned against God, God forgave them. ಹೌದು ಪ್ರಿಯರೇ, ವಿಶೇಷವಾಗಿ ಈ 43-44 ಅಧ್ಯಾಯಗಳಲ್ಲಿ ಆದಿಕಾಂಡದಲ್ಲಿ ನಾವು ನೋಡುವಾಗ ಇಲ್ಲಿ ಜೋಸೆಫ ಮತ್ತು ಸಹೋದರರೊಡನೆ ಸಂಭಾಷಣೆ, ಮತ್ತು ಅವರಿಗೆ ಊಟ ಇಲ್ಲದಾಗ, ಬರಗಾಲ ಬಂದಾಗ ಆ ದವಸ ಧಾನ್ಯಗಳನ್ನು ಕೊಂಡು ಬರಲು ಈಜಿಪ್ಟಿಗೆ ಹೋಗುತ್ತಾರೆ, ಪಲಾಯನ ಮಾಡುತ್ತಾರೆ. ಹೌದು, ಇಲ್ಲಿ ನಾವು ನೋಡುತ್ತೇವೆ ಈ ಒಂದು 2 ಅಧ್ಯಾಯಗಳಲ್ಲಿ ಇಲ್ಲಿ ಮೊದಲನೇ ಬಾರಿಗೆ ಜೋಸೆಫ ತನ್ನ ಸಹೋದರರ ಆ ಒಂದು ಪ್ರಾಮಾಣಿಕತೆಯನ್ನು ಪರೀಕ್ಷಿಸುತ್ತಾನೆ. ನಿಜವಾಗಲೂ ಇವರು ಬದಲಾಗಿದ್ದಾರಾ, ಅಥವಾ ನನ್ನ ಹಳೆಯ ಸಹೋದರರ ಹೇಗೆ ನನ್ನನ್ನು ಆ ಒಂದು ಗುಲಾಮಗಿರಿಗೆ, ಈಜಿಪ್ಟಿನ ಗುಲಾಮಗಿರಿಗೆ ಮಾರಿದರೋ ಅದೇ ರೀತಿ ಇದ್ದಾರಾ. ಎರಡನೇದಾಗಿ ವಿಶೇಷವಾಗಿ ಯೂದ ಎಂಬ ಸಹೋದರ ಬೆಂಜಮಿನ ಪರವಾಗಿ ಅವನು ಆ ಒಂದು ಶಿಕ್ಷೆಯನ್ನು ಅನುಭವಿಸಲು ಅವನು ತಯಾರಾಗುತ್ತಾನೆ. ನಾನು ಆ ಕಾರಾಗೃಹದಲ್ಲಿ ಇರುವೆ, ನನ್ನ ಸಹೋದರ ಬೆಂಜಮಿನ ದಯಮಾಡಿ ಎಂದಿಗೂ ಕೂಡದು. ಕೊನೆಯದಾಗಿ ಇಲ್ಲಿ ದೇವರ ಔದಾರ್ಯತೆ ಬಹಳವಾದ್ದು, ಮೆಚ್ಚತಕ್ಕದ್ದು. ಏಕೆಂದರೆ ದೇವರು ಜೋಸೆಫನ ಮೇಲೆ ಹೇಗೆ ಕರುಣೆ ಇತ್ತೋ ಅದೇ ಕರುಣೆ ಇವರ ಮೇಲೆ ಇತ್ತು. ಹೌದು ಪ್ರಿಯರೇ, ಅದೇ ರೀತಿ ಯೋಬನ ಗ್ರಂಥ ಅಧ್ಯಾಯಗಳು 35-36ರಲ್ಲಿ ನೋಡುವಾಗ ಯೋಬನ ಅವನು ಯಾತನೆ, ಕಷ್ಟ, ಸಂಕಟ, ನೋವು ಎಲ್ಲವನ್ನು ಅನುಭವಿಸಿದರು. ಎಲಿಹು ಎಂಬ ಸ್ನೇಹಿತ ಅವನಿಗೆ ಬುದ್ಧಿ ಹೇಳುತ್ತಾನೆ, ಉಪಶಮನ ನೀಡುತ್ತಾನೆ, ಉಪದೇಶವನ್ನು ಮಾಡುತ್ತಾನೆ. ಯಾಕೆ ಹೆದರಬೇಡ, ದೇವರ ಶಿಕ್ಷೆಯನ್ನು ನೀನು ಸಹಿಸಿಕೋ. ಹೌದು, you bear everything, face all the challenges that God gives you, because God will lift you up on one fine day. Especially looking into the key themes here, we see the justice of God on the first hand, secondly the power of God, and thirdly limitations of human understanding. ಹೌದು ಪ್ರಿಯರೇ, ವಿಶೇಷವಾಗಿ ದೇವರ ನ್ಯಾಯ, ದೇವರ ಸಾಮರ್ಥ್ಯ ಹಾಗೂ ದೇವರ ಸುಜ್ಞಾನ ಬಹಳ 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 ನಮ್ಮ ಬುದ್ಧಿಗೆ ಅಥವಾ ನಮ್ಮ ಜ್ಞಾನಕ್ಕೆ ನಿಲುಕದು. ಹೌದು, ಅದನ್ನೇ ನಾವು ಜ್ಞಾನೋಕ್ತಿಗಳು ಅಧ್ಯಾಯ 4 ವಚನಗಳು 9-19ರಲ್ಲಿ ನೋಡುತ್ತೇವೆ. ವಿಶೇಷವಾಗಿ ಇಲ್ಲಿ ನಾವು ನೋಡುವಾಗ ದೇವರ ಆ ಒಂದು ಜ್ಞಾನಕ್ಕೆ ನಮ್ಮ ಜ್ಞಾನ ಎಂದಿಗೂ ನಿಲುಕುವುದಿಲ್ಲ. ಅದೇ ರೀತಿ ದೇವರು ಯಾವಾಗಲೂ ಕೆಟ್ಟವರನ್ನು ಅವರ ಮನಸ್ಸನ್ನು ಬದಲಾಯಿಸಲು ಪ್ರಯತ್ನಿಸ್ತಾರೆ. ಯಾವ ಬದಲಾಯಿಸಿದಲೋ ಅವರಿಗೆ ಶಿಕ್ಷೆ ತಪ್ಪಿದಲ್ಲ. ಅದೇ ರೀತಿ ವಿಶೇಷವಾಗಿ ನಾವು ಯಾವಾಗಲೂ ಸತ್ಯದ ಪದದಲ್ಲೇ ನಡೆಯಬೇಕು. ಎಸ್,
Book of Proverbs says about the value of wisdom. Wisdom flows from God, but are we ready to accept the wisdom and walk in the path of wisdom and to grow in the same wisdom? Many times we are not. And today, our Lord Savior, He punishes the wicked, but at the same time, He gives time for each and everyone for transformation. But when we don't, He will punish us. And finally, we see the path of righteousness. And are we going into the right path? Are we taken the another path? That is the worldly path, satanic path. Yes, we need to discern between the good and the evil. And it does not become like Adam. It does not become like any other evil person in this world. ಆದ್ದರಿಂದ ಎಂದು ವಿಶೇಷವಾಗಿ ಸುಜ್ಞಾನವನ್ನು ಸನ್ಮಾರ್ಗವನ್ನು ಸದ್ಧರ್ಮವನ್ನು ನಾವು ತೆಗೆದುಕೊಳ್ಳಬೇಕಾದ ನಮ್ಮ ಕೈಯಲ್ಲಿದೆ. ಅದಕ್ಕಾಗಿ ನಾವು ಪ್ರಾರ್ಥಿಸೋಣ, ಅದಕ್ಕಾಗಿ ನಾವು ಹಂಬಲಿಸೋಣ. ಸೊ ಅದರಿಂದ ದೇವರು ನಮ್ಮನ್ನು ಆಶೀರ್ವದಿಸುತ್ತಾರೆ, ಅನುಗ್ರಹಿಸುತ್ತಾರೆ. ಜ್ಞಾನವನ್ನು, ವಿವೇಕವನ್ನು, ಚಾತುರ್ಯವನ್ನು ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ಗಾಡ್ ಬ್ಲೆಸ್.